ಪ್ರೀತಿಯ ಬೆಲೆ ಕಹಿಯೇ ಸಂಚಿಕೆ 4. ಪಿಜಿಯ ಡೈನಿಂಗ್ ಹಾಲ್. ಎಲ್ಲ ಹುಡುಗಿಯರು ಸಮಯಕ್ಕೆ ಸರಿಯಾಗಿ ತಿಂಡಿಗೆ ಬರೋದು ಅಲ್ಲಿನ ನಿಯಮ. ಪಿಜಿ ಹುಡುಗಿಯರು ಡೈನಿಂಗ್ ಟೇಬಲ್ ನಲ್ಲಿ ಕುಳಿತು ಒಬ್ಬೊಬ್ಬರು ಒಂದೊಂದು ಮಾತನಾಡುತ್ತಿದ್ದರು. ಕಾವ್ಯ, ಅಬ್ಬಾ ಈ ಪಲಾವ್ ವಾಸನೆ ಇಡೀ ಪಿಜಿಯಲ್ಲೇ ಹರಡಿದೆ. ಇವು ಇನ್ನೂ ಜಾಸ್ತಿ ಆಗ್ತಿದೆ. ಇವತ್ತು ಬೇರೆ ಯಾರೋ ತಿಂಡಿ ಮಾಡಿರೋದು ಅನ್ಸತ್ತೆ. ಮೊದಲು ಅಡುಗೆ ಮಾಡುತ್ತಿದ್ದವರು ನಿನ್ನೆ ತಾನೇ ಕೆಲಸ ಬಿಟ್ಟು ಹೋಗಿದ್ದಾರೆ. ಯಾರಾದ್ರೂ ಹೊಸ ಅಡುಗೆಯವರು ಬಂದಿರಬಹುದು. ಅದನ್ನು ಕೇಳಿಸಿಕೊಂಡ ರಾಧ, ಹೌದು ಕಾವ್ಯ, ಇವತ್ತು ತಿಂಡಿ ಹೊಸಬರು ಮಾಡಿದ್ದಾರೆ ಎನ್ನುತ್ತಾ ಸೌಮ್ಯ ಕಡೆ ಕೈ ತೋರಿಸಿ, ಇವರು ನಮ್ಮ ಪಿಜಿಯಲ್ಲಿ ಇರೋದಕ್ಕೆ ಬಂದಿದ್ದಾರೆ. ಇವರು ಜಾನ್ಸಿ ಫ್ರೆಂಡ್ ಅನ್ವಿತಾ ಅತ್ತೆ. ಇನ್ಮೇಲೆ ಇವರೇ ನಿಮಗೆ ಅಡುಗೆ ತಿಂಡಿ ಮಾಡಿ ಕೊಡುದು. ಹಾಗೆ ನಿಮ್ಮಲ್ಲಿ ನನ್ನದೊಂದು ರಿಕ್ವೆಸ್ಟ್, ಇವರದ್ದು ಯೂಟ್ಯೂಬ್ ನಲ್ಲಿ ರುಚಿ ಅನ್ನೋ ಚಾನೆಲ್ ಇದೆ. ಅದಕ್ಕೆ ಇಲ್ಲಿ ಮಾಡೋ ಪ್ರತಿಯೊಂದು ರೆಸಿಪಿಯನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ. ಅದಕ್ಕೆ ನೀವು ಕೈಲಾದಷ್ಟು ಸಹಾಯ ಮಾಡಿ. ಸಹಾಯ ಅಂದ್ರೆ ವಿಡಿಯೋ ಮಾಡೋಕೆ ಹೆಲ್ಪ್ ಮಾಡಿ. ಕಾವ್ಯ, ಖಂಡಿತ ಮೇಡಮ್, ನಾವು ವರ್ಕ್ ಮಾಡೋಕೆ ಹೋಗೋದು ಶಿಫ್ಟ್ ಪ್ರಕಾರ. ಹಾಗಿದ್ಮೇಲೆ ಯಾರಾದ್ರೂ ಒಬ್ರು ಇದ್ದೇ ಇರ್ತೀವಿ. ಮೇಡಮ್ಗೆ ಹೆಲ್ಪ್ ಮಾಡೇ ಮಾಡ್ತೀವಿ ಎಂದಾಗ ಅಲ್ಲಿದ್ದ ಎಲ್ಲರೂ ಒಮ್ಮೆಲೆ ಹೌದು ನಾವು ಹೆಲ್ಪ್ ಮಾಡ್ತೀವಿ ಎಂದರು. ನಿಮ್ಮ ಈ ಒಳ್ಳೆ ಮನಸ್ಸಿಗೆ ನನ್ನ ಕಡೆಯಿಂದ ದೊಡ್ಡ ಸಲಾಂ. ನಿಜವಾಗ್ಲೂ ನಿಮ್ಮಂತ ಒಳ್ಳೆ ಮಕ್ಕಳು ನನ್ನ ಜೊತೆ ಇದೀರಲ್ಲ ಅಂತ ನನಗೆ ಹೆಮ್ಮೆ. ಎಲ್ಲರೂ ತಿಂಡಿ ತಿನ್ನಿ. ಸೌಮ್ಯ ಎಲ್ಲರಿಗೂ ತಿಂಡಿ ಬಡಿಸಿದಳು. ನೇಹ ಮೊದಲ ತುತ್ತು ತಿನ್ನುತ್ತಾ, ವಾವ್ ಸೌಮ್ಯ ಆಂಟಿ, ಜಗ್ಗು ಅದ್ಭುತವಾಗಿದೆ ಇದು. ಪ್ರೀತಿ, ಹೌದು, ಇಷ್ಟು ದಿನ ನಮ್ಗೆ ಪಿಜಿ ಊಟ ಅಂದ್ರೆ ಕಷ್ಟ ಆಗ್ತಿತ್ತು. ಅಪ್ಪ, ರಾಧಾ ಮೇಡಮ್ ಎಷ್ಟೋ ಅಡುಗೆ ಅವರನ್ನ ಬದಲಾಯಿಸಿದ್ರು. ಯಾರು ಇಷ್ಟು ರುಚಿಯಾಗಿ ಮಾಡಿರ್ಲಿಲ್ಲ. ಆದ್ರೆ ಇವತ್ತು ಹಬ್ಬದ ಅಡುಗೆ ತಿಂದ ಹಾಗೆ ಅಮ್ಮನ ಕೈ ರುಚಿ ನೆನಪು ಮಾಡಿದ್ರಿ ಆಂಟಿ. ಸೌಮ್ಯ ವಿನಯದಿಂದ, ನಿಮ್ಗೆ ಇಷ್ಟ ಆಯ್ತಾ ಮಕ್ಕಳೇ? ಅಡುಗೆಯಲ್ಲಿ ಏನಾದ್ರೂ ಕಡಿಮೆ ಇದ್ರೆ ಹೇಳಿ. ದೀಪ, ಕಡಿಮೆ ಏನಿಲ್ಲ ಆಂಟಿ, ಇದರಲ್ಲಿ ಪ್ರೀತಿ ಜಾಸ್ತಿ ಇದೆ. ಇದು ಬರೀ ಅಡಿಗೆ ಅಲ್ಲ, ಮ್ಯಾಜಿಕ್. ಕಾವ್ಯ, ಗೊತ್ತಾ ಸೌಮ್ಯ ಆಂಟಿ, ಈ ರುಚಿ ತಿಂದ ತಕ್ಷಣ ನನ್ಗೆ ಕೂಡ ನಮ್ಮ ಅಮ್ಮ ನೆನಪಾದ್ರು. ಸ್ನೇಹ, ನನ್ಗೂ ಅಷ್ಟೇ. ಅಮ್ಮ ಮಾಡಿದ ಅಡುಗೆಯಲ್ಲಿ ಒಂದು ವಿಶಿಷ್ಟವಾದ ರುಚಿ ಇರುತ್ತಲ್ಲ, ಅದು ನಿಮ್ಮ ಅಡುಗೆಯಲ್ಲಿದೆ. ಪಿಜಿಗೆ ಬಂದ ಮೇಲೆ ಅಮ್ಮನ ಕೈ ರುಚಿ ಮರೆತೇ ಹೋಗಿತ್ತು. ಇವತ್ತು ಮತ್ತೆ ಆ ರುಚಿ ಸಿಕ್ಕಿದೆ. ನಯನ ಆಂಟಿ, ನೀವು ಅಡುಗೆ ಮಾಡಿದ್ದೀರಾ ಅಥವಾ ನಮ್ಮ ಮೇಲೆ ಪ್ರೀತಿ ತೋರಿಸಿದ್ದೀರಾ? ಕಣ್ಣಲ್ಲಿ ನೀರು ಬರ್ತಿದೆ. ಝಾನ್ಸಿ, ಅನ್ವಿತಾ, ರಿಯಲಿ ನೀನು ಹೇಳ್ತಾ ಇದ್ದಿದ್ದು ನಿಜ. ಕೈ ರುಚಿ ಅಮೃತ. ಅನ್ವಿತಾ ತುತ್ತು ಬಾಯಿಗೆ ಇಡುತ್ತಾ, ನೋಡಿದ್ರ ಅತ್ತೆ, ನಾನು ಹೇಳಲಿಲ್ವಾ ನಿಮ್ಮ ಕೈಯಲ್ಲೇನೋ ಶಕ್ತಿ ಇದೆ ಅಂತ? ಕಾವ್ಯ, ಹೌದು ಅನ್ವಿತಾ, ನಿಮ್ಮ ಅತ್ತೆ ನಮ್ಗೆ ಈಗ ಬರೀ ಕುಕ್ ಅಲ್ಲ, ಇವತ್ತಿನಿಂದ ನಮ್ಮೆಲ್ಲರ ಅಮ್ಮನ ಸ್ಥಾನ ತುಂಬಿದ್ದಾರೆ. ರಾಧಾ, ಸೌಮ್ಯ ನೋಡಿದ್ಯಾ, ಇಲ್ಲಿರೋ ಹುಡುಗಿಯರು ನಿನ್ನ ಅಡುಗೆಗೆ ಎಷ್ಟು ಫಿದಾ ಆಗಿದ್ದಾರೆ ಅಂತ? ಸ್ನೇಹ, ರಾಧಾ ಮೇಡಮ್, ಸೌಮ್ಯ ಆಂಟಿಯನ್ನ ಇಲ್ಲೇ ಇಟ್ಕೊಂಡ್ಬಿಡಿ ಪ್ಲೀಸ್. ರಾಧಾ, ಅದು ನನ್ನ ಕೈಲಿಲ್ಲ. ಸೌಮ್ಯ ಎಷ್ಟು ದಿನ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇದ್ದಷ್ಟು ದಿನ ನಿಮ್ಗೆ ಈ ಕೈ ರುಚಿ ಸಿಗತ್ತೆ. ಪ್ರೀತಿ, ಇನ್ಮೇಲೆ ನಮ್ಮ ಮನೆ ಊಟ ಮಿಸ್ ಮಾಡ್ಕೋತೀವಿ ಅನ್ನೋ ಚಿಂತೆ ಇಲ್ಲ. ಆಂಟಿ, ನೀವು ಈ ಅಡುಗೆನ ನಿಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹಾಕಿದ್ದೀರಾ? ಎಲ್ಲರಿಗೂ ಶೇರ್ ಮಾಡ್ತೀನಿ. ಕಾವ್ಯ, ಹೌದು, ಇಂತಹ ರುಚಿಯಾದ ಅಡಿಗೆ ಎಲ್ಲರಿಗೂ ಸಿಗಬೇಕು. ನೀವು ಖಂಡಿತ ದೊಡ್ಡ ಮಟ್ಟಕ್ಕೆ ಬೆಳಿತೀರಾ. ಸ್ನೇಹ, ಸೌಮ್ಯ ಆಂಟಿ, ನಾಳೆ ನಮ್ಗೆ ಅಮ್ಮ ಮಾಡೋ ಹಾಗೆ ಚಿತ್ರಾನ್ನ ಮಾಡಿ ಕೊಡ್ತೀರಾ? ಸೌಮ್ಯ ನಗುತ್ತಾ, ಖಂಡಿತ ಮಾಡಿ ಕೊಡ್ತೀನಿ ಕಂದ, ನಿಮಗೇನು ಬೇಕೋ ಅದನ್ನೇ ಮಾಡೋಣ. ಪ್ರೀತಿ, ಇವತ್ತು ಸೌಮ್ಯ ಆಂಟಿ ರೂಪದಲ್ಲಿ ನಮ್ಮೆಲ್ಲರಿಗೂ ಒಬ್ಬಳು ಅಮ್ಮ ಸಿಕ್ಕಿದ ಹಾಗೆ ಆಗಿದೆ. ನಾನು ಏನಾದ್ರೂ ಸಾಧಿಸ್ತೀನೋ ಇಲ್ವೋ ಗೊತ್ತಿಲ್ಲ. ನಿಮ್ಮ ಮಾತೆ ನನ್ಗೆ ದೊಡ್ಡ ಪ್ರಶಸ್ತಿ ಮಕ್ಕಳೇ. ಅಮ್ಮನ ಕೈ ರುಚಿ ಅಂತ ಹೇಳಿದ್ರಲ್ಲ, ಅದು ನನ್ಗೆ ತುಂಬಾ ಖುಷಿ ಕೊಟ್ಟಿದೆ. ಸೌಮ್ಯ ಮನಸ್ಸಲ್ಲಿ ಮನೆಯವರು ನೀಡದ ಗೌರವವನ್ನು ಜಗತ್ತು ನೀಡುತ್ತಿದೆ. ಸೌಮ್ಯಾಳ ಬದುಕು 27 ವರ್ಷಗಳ ಕಾಲ 4 ಗೋಡೆಗಳ ಮಧ್ಯೆ ಅಡುಗೆ ಮನೆಯಲ್ಲಿ ಕಳೆದು ಹೋಗಿತ್ತು. ಆದರೆ ಗಂಡನ ದ್ರೋಹ ಮತ್ತು ಮನೆಯವರ ನಿರ್ಲಕ್ಷ್ಯ ಅವಳನ್ನು ಕುಗ್ಗಿಸುವ ಬದಲು ಅವಳಲ್ಲಿ ಹೊಸ ಕಿಚ್ಚನ್ನು ಹುಟ್ಟಿಸಿತ್ತು. ಸೊಸೆ ಅನ್ವಿತಾಳ ಒತ್ತಾಯದ ಮೇರೆಗೆ ಸೌಮ್ಯ ತನ್ನ ಅಡುಗೆಯ ಕೌಶಲ್ಯವನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಳು. 6 ತಿಂಗಳು ಕಳೆಯಿತು. ಸೌಮ್ಯಾಳ ಚಾನೆಲ್ ಸೌಮ್ಯಾಳ ಕೈ ರುಚಿ ಲಕ್ಷಾಂತರ ಚಂದಾದಾರರನ್ನು ಗಳಿಸಿತು. ಕೇವಲ ಅಡುಗೆಗಾಗಿ ಅಲ್ಲದೆ ಅವಳ ಆ ಮೃದುವಾದ ಧ್ವನಿ ಮತ್ತು ಅವಳು ಹೇಳುತ್ತಿದ್ದ ಬದುಕಿನ ಸತ್ಯಗಳಿಗಾಗಿ ಜನರು ಕಾಯುತ್ತಿದ್ದರು. ಸೌಮ್ಯ ಈಗ ಕೇವಲ ಗೃಹಿಣಿಯಲ್ಲ, ಒಬ್ಬ ಸ್ವಾಭಿಮಾನಿ ಹೆಣ್ಣು. ಮನೆಯವರು ಅವಳನ್ನು ದೂರ ಮಾಡಿದ್ದರು. ಸೌಮ್ಯ ತನ್ನನ್ನು ತಾನು ಕಂಡುಕೊಂಡ ಸಂಭ್ರಮದಲ್ಲಿದ್ದಳು. ಒಂದು ದಿನ ಟಿವಿ ವಾಹಿನಿಯಿಂದ ಸೌಮ್ಯ ಇದ್ದ ಪಿಜಿಗೆ ಒಬ್ಬರು ಸುಸಜ್ಜಿತವಾಗಿ ಉಡುಗೆ ತೊಟ್ಟ ಮೀಡಿಯಾ ಪ್ರತಿನಿಧಿ ಬರುತ್ತಾರೆ. ಪ್ರತಿನಿಧಿ, ನಮಸ್ಕಾರ ಸೌಮ್ಯ ಮೇಡಮ್, ನಾನು ನಮ್ಮ ಕನ್ನಡ ವಾಹಿನಿಯಿಂದ ಬಂದಿದ್ದೇನೆ. ನಮ್ಮ ಚಾನೆಲ್ ನಲ್ಲಿ ಮನೆಯ ಮಹಾಲಕ್ಷ್ಮಿ ಎಂಬ ವಿಶೇಷ ಕಾರ್ಯಕ್ರಮ ಮಾಡುತ್ತಿದ್ದೇವೆ. ನಿಮ್ಮ ಯೂಟ್ಯೂಬ್ ವಿಡಿಯೋಗಳು ಮತ್ತು ನಿಮ್ಮ ಬದುಕಿನ ಹೋರಾಟ ನಮಗೆ ತುಂಬಾ ಇಷ್ಟವಾಯಿತು. ನೀವು ನಮ್ಮ ಶೋಗೆ ಮುಖ್ಯ ಅತಿಥಿಯಾಗಿ ಬರಬೇಕು. ಸೌಮ್ಯ ವಿನಯದಿಂದ, ನಮಸ್ಕಾರ, ನಾನೊಬ್ಬಳು ಸಾಮಾನ್ಯ ಮಹಿಳೆ, ಅಡುಗೆ ಮಾಡಿಕೊಂಡಿರುವವಳು. ಟಿವಿಯಲ್ಲಿ ಬರುವಷ್ಟು ದೊಡ್ಡವಳಲ್ಲ ನಾನು. ಪ್ರತಿನಿಧಿ, ಇಲ್ಲ ಮೇಡಮ್, ಇಂದು ಸಾವಿರಾರು ಜನ ನಿಮ್ಮ ಕೈ ರುಚಿಗಿಂತ ಹೆಚ್ಚಾಗಿ ನಿಮ್ಮ ಮಾತುಗಳನ್ನು ಕೇಳಲು ಕಾಯುತ್ತಿದ್ದಾರೆ. ನಿಮ್ಮ ಸಾಧನೆ ಮನೆಯಲ್ಲಿರೋ ಪ್ರತಿ ಹೆಣ್ಣು ಮಕ್ಕಳಿಗೂ
ತಲುಪಬೇಕು. ದಯವಿಟ್ಟು ನಿರಾಕರಿಸಬೇಡಿ. ಪಿಜಿ ಓನರ್ ರಾಧಾ ಮತ್ತು ಪಿಜಿ ಹುಡುಗಿಯರು ಅನ್ವಿತಾ ಎಲ್ಲ ಬಲವಂತ ಮಾಡಿ ಸೌಮ್ಯಳನ್ನು ಒಪ್ಪಿಸುತ್ತಾರೆ. ಸೌಮ್ಯ ಟಿವಿ ಶೋಗೆ ಬರುತ್ತಾಳೆ. ಟಿವಿಯಲ್ಲಿ ಕಾರ್ಯಕ್ರಮ ಶುರುವಾಗುತ್ತದೆ. ಸೌಮ್ಯ ಸೀಟಿನಲ್ಲಿ ಕುಳಿತಿರುತ್ತಾಳೆ. ರಾಜೇಶ್ ಮತ್ತು ಮನೆಯವರೆಲ್ಲರೂ ಟಿವಿ ನೋಡುತ್ತಿದ್ದಾರೆ. ಟಿವಿ ನಿರೂಪಕಿ ಇಂದು ನಮ್ಮ ಜೊತೆಗಿದ್ದಾರೆ. ಸೋಲನ್ನೇ ಮೆಟ್ಟಿಲಾಗಿ ಮಾಡಿಕೊಂಡು ಗೆದ್ದು ತೋರಿಸಿದ ಸೌಮ್ಯ ಮೇಡಮ್ ನಿಮ್ಮ ಈ ಗೆಲುವಿನ ರಹಸ್ಯವೇನು? ಸೌಮ್ಯ ನೇರವಾಗಿ ಕ್ಯಾಮೆರಾ ನೋಡಿ ಮಾತನಾಡುತ್ತಾಳೆ. ಅದು ರಾಜೇಶ್ಗೆ ಹೇಳುತ್ತಿರುವಂತೆ ಕಾಣಿಸುತ್ತದೆ. ಗೆಲುವಿನ ರಹಸ್ಯ ಹಣವಲ್ಲ, ಆತ್ಮವಿಶ್ವಾಸ. ಕೆಲವು ತಿಂಗಳ ಹಿಂದೆ ನನ್ನ ಹತ್ತಿರ ಏನೂ ಇರಲಿಲ್ಲ, ಮೇಲೆ ಸೂರು ಇರಲಿಲ್ಲ. ಆದರೆ ನನ್ನಲ್ಲಿ ಒಂದು ಕಲೆ ಇತ್ತು. ಅಷ್ಟು ವರ್ಷ ನನಗೆ ನನ್ನ ಬಗ್ಗೆ ತಿಳಿದಿರಲಿಲ್ಲ. ಯಾರು ನನ್ನನ್ನು ಅಸಹಾಯಕಳು ಎಂದು ಹೊರ ಹಾಕಿದರೋ ಅವರಿಂದಲೇ ನಾನು ಈ ಮಟ್ಟಕ್ಕೆ ತಲುಪಿದ್ದೇನೆ. ಅವರಿಗೆ ನಾನು ಧನ್ಯವಾದ ಹೇಳಲು ಇಷ್ಟಪಡುತ್ತೇನೆ. ಹೆಣ್ಣು ಮನಸ್ಸು ಮಾಡಿದರೆ ಅಡುಗೆ ಮನೆಯ ಸೌಟನ್ನೇ ಆಯುಧವನ್ನಾಗಿ ಮಾಡಿಕೊಂಡು ಪ್ರಪಂಚವನ್ನೇ ಗೆಲ್ಲಬಲ್ಲಳು. ನನ್ನ ಅಡುಗೆ ಮನೆಯ ಹೊಗೆ ಇಷ್ಟು ದಿನ ನನ್ನ ಕಣ್ಣಲ್ಲಿ ಕಣ್ಣೀರು ತರಿಸುತ್ತಿತ್ತು. ಆದರೆ ಇವತ್ತು ಅದೇ ಹೊಗೆ ನನಗೆ ಈ ಯಶಸ್ಸಿನ ಹಾದಿಯನ್ನು ತೋರಿಸಿದೆ. ಪ್ರೀತಿ ಅಸಹ್ಯ ಅನಿಸಿದವರಿಗೆ ನನ್ನ ಮೌನದ ರುಚಿ ಈಗ ಅರ್ಥವಾಗಿರಬಹುದು. ಹೆಣ್ಣು ಮನಸ್ಸು ಮಾಡಿದರೆ ಅಡುಗೆ ಮನೆಯಿಂದಲೇ ಯಶಸ್ಸಿನ ಉತ್ತುಂಗ ಮುಟ್ಟಬಲ್ಲಳು. ವಿಶಾಲಾಕ್ಷಿ ಇವಳೇನು ಹೀಗೆ ಅಬ್ಬರಿಸುತ್ತಿದ್ದಾಳೆ? ಎಲ್ಲರ ಮುಂದೆ ನಮ್ಮ ಮಾನ ಕಳೆಯುತ್ತಿದ್ದಾಳೆ ಎಂದವಳು ಟಿವಿ ಆಫ್ ಮಾಡಲು ಹೋದಾಗ ರಾಜೇಶ್ ತಡೆದು, ಬೇಡ ಅಮ್ಮ, ಟಿವಿ ಆಫ್ ಮಾಡಬೇಡ. ಅವಳು ನಮ್ಮ ಮಾನ ಕಳೆಯುತ್ತಿಲ್ಲ. ಅವಳು ಬೆಳೆದಿರುವ ಎತ್ತರ ನಮಗೆ ನಮ್ಮ ಅಸಲಿ ಮುಖ ತೋರಿಸುತ್ತಿದೆ. ಅಂದು ಅವಳಿಗೆ ನಮ್ಮ ಮನೆಯಲ್ಲಿ ಜಾಗ ಕೊಡದೆ ಮನೆಯಿಂದ ಹೊರಗೆ ಹಾಕಿದೆ. ಅದು ಅವಳು ಲಕ್ಷಾಂತರ ಜನರ ಹೃದಯದಲ್ಲಿ ಜಾಗ ಗಿಟ್ಟಿಸಿಕೊಂಡಿದ್ದಾಳೆ. ಈ ಅವಮಾನ ನಮಗೆ ಸಲ್ಲಬೇಕು ಅಂತಲೇ ಮಾತನಾಡುತ್ತಿದ್ದಾಳೆ ಎಂದು ತನ್ನ ಅಸಹಾಯಕತೆಯನ್ನು ಹೊರಹಾಕಿದ. ಇದಾದ ಕೆಲವು ತಿಂಗಳ ನಂತರ ಒಂದು ದೊಡ್ಡ ಆಹಾರ ಸಂಸ್ಥೆಯಿಂದ ಅವಳಿಗೆ ಬೆಸ್ಟ್ ಕುಕರಿ ಇನ್ಫ್ಲೂಯೆನ್ಸರ್ ಪ್ರಶಸ್ತಿ ಘೋಷಣೆಯಾಯಿತು. ಪ್ರಶಸ್ತಿ ಸ್ವೀಕರಿಸುವ ವೇದಿಕೆಯ ಮೇಲೆ ಸೌಮ್ಯ ನಿಂತಿದ್ದಳು. ಸ್ಥಳ ರಾಜೇಶ್ನ ಆಫೀಸ್. ರಾಜೇಶ್ ತನ್ನ ಬಿಸಿನೆಸ್ ಪಾರ್ಟ್ನರ್ಸ್ ಜೊತೆ ಮೀಟಿಂಗ್ ನಲ್ಲಿದ್ದಾನೆ. ಅಲ್ಲಿ ದೊಡ್ಡ ಟಿವಿ ಸ್ಕ್ರೀನ್ ಮೇಲೆ ನ್ಯೂಸ್ ಚಾನೆಲ್ ಓಡುತ್ತಿದೆ. ರಾಜೇಶ್, ಈ ಬಾರಿಯ ವರ್ಷದ ಅತ್ಯುತ್ತಮ ಮಹಿಳಾ ಪ್ರಶಸ್ತಿ ಯಾರಿಗೆ ಸಿಗಬಹುದು ಅಂತ ಗೆಸ್ ಮಾಡಿದ್ದೀರಾ? ನಲ್ಲಿ ಒಬ್ಬರು ಅದ್ಭುತ ಮಹಿಳೆ ಇದ್ದಾರೆ. ರಾಜೇಶ್ ಗರ್ವದಿಂದ, ಖಂಡಿತ ಯಾರೋ ದೊಡ್ಡ ಕಂಪನಿ ನಡೆಸುವವರೇ ಇರುತ್ತಾರೆ. ಇಂತಹ ಪ್ರಶಸ್ತಿಗಳು ಅಂತಹ ಬಿಸಿನೆಸ್ ಮ್ಯಾಗ್ನೆಟ್ಗಳಿಗೆ ಮಾತ್ರ ಮೀಸಲು. ಅಷ್ಟರಲ್ಲಿ ಟಿವಿ ನ್ಯೂಸ್ ನಲ್ಲಿ ಬ್ರೇಕಿಂಗ್ ನ್ಯೂಸ್ ಬರುತ್ತದೆ. ಸಾವಿರಾರು ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾದ ರುಚಿ ಯೂಟ್ಯೂಬ್ ಚಾನೆಲ್ನ ಸೌಮ್ಯ ಅವರಿಗೆ ಗೌರವ ಪ್ರಶಸ್ತಿ. ಪಾರ್ಟ್ನರ್, ಅರೆ ರಾಜೇಶ್ ಇವರೇ ಅಲ್ವಾ ಸೌಮ್ಯ? ಇವರ ಅಡುಗೆ ವಿಡಿಯೋಗಳು ಈಗ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಸೌಂಡ್ ಮಾಡ್ತಿವೆ. ಸ್ಕ್ರೀನ್ ಮೇಲೆ ಎಷ್ಟು ಗಾಂಭೀರ್ಯದಿಂದ ಕಾಣ್ತಿದ್ದಾರೆ. ರಾಜೇಶ್ ಸ್ತಬ್ಧನಾಗಿ ಸ್ಕ್ರೀನ್ ನೋಡುತ್ತಾನೆ. ಅಲ್ಲಿ ಸೌಮ್ಯ ಅತ್ಯಂತ ಸುಂದರವಾದ ರೇಷ್ಮೆ ಸೀರೆಯಲ್ಲಿ ಕೈಯಲ್ಲಿ ಪ್ರಶಸ್ತಿ ಹಿಡಿದು ಕ್ಯಾಮೆರಾ ಮುಂದೆ ನಿಂತಿದ್ದಾಳೆ. ಅವಳ ಮುಖದಲ್ಲಿ ಮುಂಚಿನ ಅಸಹಾಯಕತೆ ಮಾಯವಾಗಿ ಒಂದು ರೀತಿಯ ದಿವ್ಯ ತೇಜಸ್ಸಿದೆ. ಟಿವಿಯಲ್ಲಿ ಸೌಮ್ಯಳ ಭಾಷಣ. ನನ್ನ ಈ ಯಶಸ್ಸಿಗೆ ಕಾರಣ ನಾನು ಕಳೆದ ಕಣ್ಣೀರು ಮತ್ತು ನಂಬಿದ ಕಲೆ. ಮನೆಯಿಂದ ಹೊರ ಹಾಕಲ್ಪಟ್ಟ ಒಬ್ಬ ಸಾಮಾನ್ಯ ಮಹಿಳೆ ಇಂದು ನಿಮ್ಮ ಮುಂದೆ ಹೀಗೆ ನಿಂತಿದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ನಾನು ನಂಬಿದ ಜನ ಮತ್ತು ಅವರ ಪ್ರೀತಿ, ಅಭಿಮಾನ ಮತ್ತು ಸಹಕಾರ. ನಮ್ಮ ಕಷ್ಟಗಳು ನಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದು ನಾನು ಅಂದುಕೊಂಡ ದಿನವೇ ನಾನು ಗೆದ್ದಿದ್ದೆ. ನರ್ವನ್ ಅಂದ ಹಾಗೆ, ರಾಜೇಶ್ ಇವರು ನಿಮ್ಮ ಪತ್ನಿ ಅಲ್ವಾ? ನೀವು ಎಷ್ಟು ಅದೃಷ್ಟವಂತರು. ಇಂತಹ ಹೆಣ್ಣು ಮಗಳು ಮನೆಯಲ್ಲಿದ್ದರೆ ಆ ಮನೆಗೆ ಎಷ್ಟು ಗೌರವ ಅಲ್ವಾ? ರಾಜೇಶ್ ಮುಖ ಅವಮಾನದಿಂದ ಕಪ್ಪಾಗುತ್ತದೆ. ಅವನು ಏನು ಮಾತನಾಡಲಾಗದೆ ಸುಮ್ಮನೆ ಕೂರುತ್ತಾನೆ. ಪಾರ್ಟ್ನರ್ಗಳು ಹೋದ ಮೇಲೆ ರಾಜೇಶ್ ತನ್ನಷ್ಟಕ್ಕೆ ತಾನೇ ಚಡಪಡಿಸುತ್ತಾನೆ. ರಾಜೇಶ್ ತನ್ನಷ್ಟಕ್ಕೆ, ಇದು ಹೇಗೆ ಸಾಧ್ಯ? ಆ ಪಿಜಿಯಲ್ಲಿ ಅಡುಗೆ ಮಾಡಿಕೊಂಡಿದ್ದವಳು ಇಂದು ಟಿವಿಯಲ್ಲಿ ಮಿಂಚುತ್ತಿದ್ದಾಳೆ. ಇಡೀ ಪ್ರಪಂಚವೇ ಅವಳನ್ನು ಹೊಗಳುತ್ತಿದೆ. ಅವಳನ್ನು ಬೀದಿಗೆ ಹಾಕಿದ ನಾನು ಇಂದು ಅವಳ ಗಂಡ ಅಂತ ಹೇಳಿಕೊಳ್ಳೋಕ್ಕೂ ಸಾಧ್ಯವಿಲ್ಲದಷ್ಟು ಸಣ್ಣವನಾಗಿ ಬಿಟ್ಟೆನಾ? ನನ್ನ ಹಣದ ರಾಶಿಗಿಂತ ಅವಳ ಅಡುಗೆಯ ರುಚಿ ದೊಡ್ಡದಾಯಿತೆ. ಅಷ್ಟರಲ್ಲಿ ಅಲ್ಲಿಗೆ ರಾಗಿಣಿ ಓಡುತ್ತಾ ಬರುತ್ತಾಳೆ. ರಾಗಿಣಿ, ರಾಜೇಶ್ ಆ ಸೌಮ್ಯ ನೋಡಿ ಟಿವಿಯಲ್ಲಿ ಏನೋ ಹೇಳ್ತಿದ್ದಾಳೆ. ಅವಳು ನಮ್ಗೆ ಅವಮಾನ ಮಾಡ್ತಿದ್ದಾಳೆ. ಏನಾದರೂ ಮಾಡಿ ಅವಳ ಚಾನೆಲ್ ಬಂದ್ ಮಾಡಿಸೋಣ. ರಾಜೇಶ್ ರಾಗಿಣಿಯ ಮೇಲೆ ಕೂಗಾಡುತ್ತಾ, ಬಾಯಿ ಮುಚ್ಚು ರಾಗಿಣಿ, ಈಗ ಅವಳ ಚಾನೆಲ್ ಬಂದ್ ಮಾಡಿಸೋಕೆ ಆಗಲ್ಲ. ಅವಳು ಬೆಳೆದು ನಿಂತಿರೋ ಎತ್ತರಕ್ಕೆ ನನ್ನ ಕೈ ತಲುಪುತ್ತಿಲ್ಲ. ಇವತ್ತು ಅವಳ ಯಶಸ್ಸಿನ ಮುಂದೆ ನಾನು ಭಿಕ್ಷುಕನ ತರಹ ಕಾಣಿಸ್ತಿದ್ದೀನಿ. ರಾಗಿಣಿ ಮನಸ್ಸಿನಲ್ಲಿ ಬೇರೇನೋ ಓಡುತ್ತಿತ್ತು. ಅವಳು ಸೌಮ್ಯಳಿಗೆ ಹೇಗೆ ತೊಂದರೆ ಕೊಡಬಹುದು ಎಂದು ಯೋಚಿಸುತ್ತಿದ್ದಳು. ಪ್ರಶಸ್ತಿ ಸ್ವೀಕರಿಸಿದ ಸೌಮ್ಯ ಪಿಜಿಗೆ ವಾಪಸ್ ಬಂದಾಗ ಸೌಮ್ಯಳಿಗೆ ಪಿಜಿ ಹುಡುಗಿಯರು ಮತ್ತು ಅನ್ವಿತಾ ಎಲ್ಲರೂ ಸೇರಿ ಕೇಕ್ ಕಟ್ ಮಾಡಿಸಿ ಶುಭ ಕೋರಿದರು. ರಾಧಾ, ಸೌಮ್ಯ ನೀನು ಮಾಡುವ ಅಡುಗೆಯಲ್ಲಿ ರೆಸಿಪಿಗಳ ಜೊತೆಗೆ ನಿನ್ನ ಬದುಕಿನ ಈ ಹೋರಾಟದ ಕಥೆಯನ್ನು ನೀನು ಹಂಚಿಕೊಂಡದ್ದು ತುಂಬಾ ಖುಷಿ ಎನಿಸಿತು. ಇದು ಎಷ್ಟೋ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ ನೀಡುತ್ತದೆ. ಜನರು ಕೇವಲ ಅಡುಗೆಯನ್ನಷ್ಟೇ ಅಲ್ಲ, ನಿನ್ನ ವ್ಯಕ್ತಿತ್ವವನ್ನು ಪ್ರೀತಿಸುತ್ತಾರೆ. ಭಾವನೆಗಳ ಜೊತೆ ಬೆರೆತ ಕಲೆ ಬೇಗ ಜನರ ಮನಸ್ಸನ್ನು ಮುಟ್ಟುತ್ತದೆ. ಕಣ್ಣೀರು ಒರೆಸಿಕೊಳ್ಳುತ್ತಾ, ನನ್ನ ಅಡುಗೆ ಈ ಪಿಜಿಯ ಮಕ್ಕಳಿಗೆ ಹೊಟ್ಟೆ ತುಂಬಿಸುವುದರ ಜೊತೆಗೆ ನನ್ನ ಬದುಕಿಗೆ ದಾರಿಯಾಗಿದೆ ಮೇಡಮ್. ಇದಕ್ಕೆ ನಾನು ನಿಮಗೆ ಈ ಮಕ್ಕಳಿಗೆ ಯಾವಾಗಲೂ ಚಿರಋಣಿ.
ದೋಣಿ. ಸ್ವಲ್ಪ ದಿನಗಳು ಕಳೆದ ನಂತರ ಸೌಮ್ಯ ಅನ್ವಿತಾ ಮತ್ತು ರಾಧಾಳನ್ನು ಕರೆದುಕೊಂಡು ಒಂದು ಪುಟ್ಟ ಮನೆಯ ಮುಂದೆ ನಿಂತಿದ್ದಾಳೆ. ಅವಳ ಕೈಯಲ್ಲಿ ಮನೆಯ ಕೀಲಿ ಕೈ ಇದೆ. ಅವಳ ಮುಖದಲ್ಲಿ ಸಾಧನೆಯ ತೃಪ್ತಿ ಇದೆ. ಅನ್ವಿತಾ, ಅತ್ತೆ ಏನಿದು? ಈ ಮನೆ ಮುಂದೆ ನಿಂತಿದ್ದೀರಾ? ಯಾರ ಮನೆ ಇದು? ಸೌಮ್ಯ ಹೆಮ್ಮೆಯಿಂದ ಕೀಲಿ ಕೈ ತೋರಿಸುತ್ತಾ, ಇದು ನನ್ನ ಮನೆ, ನಮ್ಮ ಮನೆ. ಇಷ್ಟು ದಿನ ನಾನು ಯೂಟ್ಯೂಬ್ ನಲ್ಲಿ ಕಷ್ಟಪಟ್ಟು ವಿಡಿಯೋಗಳನ್ನು ಮಾಡಿ ಜನರಿಗೆ ತಲುಪಿಸಿದ ಪ್ರಯತ್ನಕ್ಕೆ ಸಿಕ್ಕ ಫಲವಿದು. ಏನು ಯೂಟ್ಯೂಬ್ ಪೇಮೆಂಟ್ ನಿಂದ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದೀರಾ? ಅಸಾಧ್ಯ ಅತ್ತೆ. ಸೌಮ್ಯ, ಕಷ್ಟಪಟ್ಟರೆ ಯಾವುದೋ ಅಸಾಧ್ಯವಲ್ಲ. ನನ್ನ ಚಾನೆಲ್ಗೆ ಜನರು ಕೊಟ್ಟ ಪ್ರೀತಿ ಮತ್ತು ಬೆಂಬಲದಿಂದ ಬಂದ ಪ್ರತಿ ರೂಪಾಯಿಯನ್ನು ಸೇರಿಸಿ ಪುಟ್ಟ ಗೂಡನ್ನು ಕಟ್ಟಿದ್ದೇನೆ. ರಾಜೇಶ್ ನನ್ನನ್ನ ಮನೆಯಿಂದ ಹೊರ ಹಾಕಿದ್ರು ನಾನು ಕಷ್ಟದಲ್ಲಿದ್ದಾಗ ನನ್ಗೆ ಆಸರೆಯಾಗಿದ್ದು ರಾಧಮ್ಮನ ಪಿಜಿ. ಅಲ್ಲಿ ಎಷ್ಟು ದಿನ ಅಂತ ಇರೋದಕ್ಕೆ ಆಗುತ್ತೆ? ನನ್ಗೆ ಅಂತ ಒಂದು ನೆಲೆ ಬೇಕಲ್ಲವೇ? ಅದಕ್ಕೆ ಇದನ್ನು ಖರೀದಿಸಿದೆ. ನಿಜವಾಗ್ಲೂ ಅತ್ತೆ, ನಿಮ್ಮನ್ನ ನೋಡಿದ್ರೆ ನನ್ಗೆ ಹೆಮ್ಮೆ ಅನಿಸುತ್ತೆ ಎಂದು ಅವಳನ್ನು ತಬ್ಬಿಕೊಂಡಳು. ಅವತ್ತಿನ ಮಾರನೆಯ ಬೆಳಗ್ಗೆ ತಿಂಡಿ ಮಾಡಿ ಬಡಿಸಿದ ನಂತರ ಸೌಮ್ಯ ತನ್ನ ಬ್ಯಾಗುಗಳನ್ನು ಪ್ಯಾಕ್ ಮಾಡಿಕೊಂಡು ಹೊಸ ಮನೆಗೆ ಹೊರಡಲು ಸಿದ್ಧಳಾಗಿದ್ದಾಳೆ. ಪಿಜಿ ಓನರ್ ಮತ್ತು ಅಲ್ಲಿನ ಹುಡುಗಿಯರು ಅವಳನ್ನು ಸುತ್ತುವರಿದು ಬೇಸರದಿಂದ ನಿಂತಿದ್ದಾರೆ. ಮುಂದೇನು? ಸೌಮ್ಯ ಶಾಶ್ವತವಾಗಿ ಪಿಜಿ ಬಿಟ್ಟು ಹೋಗುತ್ತಾಳಾ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಮಿಸ್ ಮಾಡದೆ ನಮ್ಮ ಕನ್ನಡ ಕವನಗಳು ಹಾಗೂ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.